ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದೊಂದು ಸೀಟ್ ಬರಬೇಕಾಗಿತ್ತು. ಅದು ಒಂದು ಸೀಟ್ ಬಂದಿದೆ, ಅವ್ರಿಗೂ ಒಂದು ಸೀಟ್ ಬಂದಿದೆ. ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಮುಗಿಸಬೇಕು ಅಂಥೇಳಿ ನರೇಂದ್ರ ಮೋದಿ ಅವರ ಒಬ್ಬ ಉಪಮುಖ್ಯಮಂತ್ರಿ ಗುಜರಾತಿಂದ ಬಂದು ಟನ್ಗಟ್ಟಲೆ ಹಣವನ್ನು ತಂದು ಒಬ್ಬೊಬ್ಬ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ 20 ಕೋಟಿ ಟೆಲಿಫೋನ್ ರೆಕಾರ್ಡ್ಸ್ ಎಲ್ಲ ನಮ್ಮ ಹತ್ರ ಇದೆ. 20 ಕೋಟಿ ಆಫರ್ ಕೊಟ್ಟು ವೋಟ್ ಚೋರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಮತ ಕದೀಲಿಕ್ಕೆ ಮೊದಲು ಶಾಸಕರನ್ನು ಖರೀದಿ ಮಾಡ್ತಾಯಿದ್ರು, ಆಪರೇಷನ್ ಕಮಲ ಮಾಡ್ತಾಯಿದ್ರು. ಈಗ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಾವೆಲ್ಲ ಶಾಸಕರನ್ನು ಹಿಮಾಚಲ್ ಪ್ರದೇಶದಲ್ಲಿ ಇರ್ತಕ್ಕಂಥ ಶಿಮ್ಲಾದಲ್ಲಿ ಕರ್ಕೊಂಡು ಹೋಗಿದ್ವಿ. ಅಲ್ಲೂ ಸಹ ಇವರು 3 ಜನ ಗುಜರಾತಿಂದ ಬಂದವರು, ಉತ್ತರ ಪ್ರದೇಶದಿಂದ ಬಂದಿರೋರು, ದೆಹಲಿಯಿಂದ ಬಂದಿರೋರು, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಶಿಷ್ಯರು ಸೇರಿ ಹೇಗಾದರೂ ಮಾಡಿ ಕಾಂಗ್ರೆಸ್ನ ಸೋಲಿಸಬೇಕು ಅಂತೇಳಿ ಇಲ್ಲ ಸಲ್ಲದ ಆಮಿಷಗಳನ್ನು ಕೊಟ್ಟು ಪ್ರಯತ್ನವನ್ನು ನಿರಂತರವಾಗಿ ಮಾಡಿದ್ರು. ಯಾವುದಕ್ಕೂ ಸಹ ಆಮಿಷಕ್ಕೆ ಬಗ್ಲಿಲ್ಲ. ಒಟ್ಟು 5 ಜನ ಯಾರು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ ಚಲಾಯಿಸಿದ್ರು ಅದನ್ನು ಇನ್ವ್ಯಾಲಿಡ್ ಮಾಡಿಸಿ 4 ಜನನ ಖರೀದಿ ಮಾಡಿ ಅವರು ರಾಜ್ಯಸಭಾ ಗೆಲ್ಲಿಗೆ ಪ್ರಯತ್ನ ಮಾಡಿದ್ರು. ಆದರೆ ಸುಮಾರು 30 ಜನ ಶಾಸಕರು ಭಾಳ ಫರ್ಮ್, ಅಂದರೆ 4 ಜನ ಯಾರು ಡಿಸ್ಕ್ವಾಲಿಫೈ ಮಾಡಿದ್ರು ಮತ್ತು ಇನ್ನೊಬ್ಬರು, ಒಟ್ಟು 32 ಜನ ಸಾಲಿಡಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷದ ದಲಿತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರು. ಭಾರತೀಯ ಜನತಾ ಪಾರ್ಟಿ ಮತ್ತು ಅಮಿತ್ ಶಾ ಅವರು, ಅದರಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಒಬ್ಬ ದಲಿತ ಅಭ್ಯರ್ಥಿ ಗೆಲ್ಲಬಾರ್ದು ಅಂತ ಹೇಳಿ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದಾಗ ಅಲ್ಲಿರ್ತಕ್ಕಂಥ ಶಾಸಕರು, ನಿಷ್ಠಾವಂತ ಶಾಸಕರು ಅವ್ರನ್ನ ಸಂಪೂರ್ಣವಾಗಿ ಸೋಲಿಸಿ ಮನೆಗೆ ಕಳಿಸಿರ್ತಕ್ಕಂಥ ನೋಡಿದಾಗ ಇದೊಂದು ಐತಿಹಾಸಿಕವಾದ ಜಯ ಹರಿಯಾಣದಲ್ಲಿ. ಯಾಕಂದರೆ ಹಿಂದೆ 2016ರಲ್ಲಿ 2018ರಲ್ಲೂ ಸಹ ಆರ್.ಕೆ. ಆನಂದ್ರವರು ಮತ್ತು ಅಜಯ್ ಮಕನ್ರವ್ರನ್ನೂ ಸಹ ಸೋಲಿಸಿ ಭಾರತೀಯ ಜನತಾ ಪಾರ್ಟಿಯವರು ಇದೇ ರೀತಿ ವೋಟ್ಗಳನ್ನು ಕದ್ದು ಅಥವಾ ವೋಟ್ಗಳನ್ನು ಇನ್ವ್ಯಾಲಿಡ್ ಮಾಡಿ ಗೆದ್ದಿರ್ತಕ್ಕಂಥ ಷಡ್ಯಂತ್ರಗಳನ್ನ ಮಾಡಿದರು. ಈ ಬಾರಿ ದುರಂತ ಏನು ಅಂತ ಹೇಳಿದ್ರೆ, ಮೊದಲು ಎಲ್ಲ ರಾಜ್ಯದಲ್ಲೂ ನಡೆಯೋಗೆ ಎಲೆಕ್ಷನ್ ಕಮಿಷನ್ ಇರ್ತಕ್ಕಂಥ ರಿಟರ್ನಿಂಗ್ ಆಫೀಸರು ಭಾರತೀಯ ಜನತಾ ಪಾರ್ಟಿಯ ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾಯಿದ್ರು. ಇದು ಖಂಡನೀಯ. ನಾವೆಲ್ಲ ರೀತಿಯ ಮುನ್ನೆಚ್ಚರಿಕೆ ತೆಗೆದುಕೊಂಡ್ರೂ ಸಹ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆಯವರೆಗೂ ಸಹ ಪ್ರಯತ್ನ ಮಾಡಿ ರಾತ್ರಿ 2 ಗಂಟೆಗೆ ಅವರು ಫಲಿತಾಂಶವನ್ನು ಘೋಷಣೆ ಮಾಡಿ ನಮ್ಮದೊಂದು ಅಭ್ಯರ್ಥಿ ಗೆದ್ದರು, ಅವ್ರದ್ದೊಂದು ಅಭ್ಯರ್ಥಿ ಗೆದ್ದರು. ಆದರೆ ಏನು 4-5 ಜನಕ್ಕೆ ಅವರು ಇನ್ವ್ಯಾಲಿಡ್ ಮಾಡಿದರು, ಅದು ಕಾನೂನು ಬಾಹಿರ, ಅದು ಪ್ರಜಾಪ್ರಭುತ್ವದ ವಿರುದ್ಧ, ಸಂವಿಧಾನದ ವಿರುದ್ಧ ಈ ನರೇಂದ್ರ ಮೋದಿ ಅವರು ಮಾಡ್ತಕ್ಕಂಥದ್ದು ಖಂಡನೀಯ ಅನ್ನೋದನ್ನು ನಾನು ಹೇಳಿಕೆ ಇಚ್ಛೆ ಬೀಳ್ತೇನೆ. ಇದರಲ್ಲಿ ನೀವು ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿದ್ದೀರಾ? ನಾನು ಟ್ರಬಲ್ ಶೂಟರು ಅಲ್ಲ, ಟ್ರಬಲ್ ಮೇಕರು ಅಲ್ಲ, ಒಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಈಗಾಗಲೇ ಹರಿಯಾಣದಲ್ಲಿ ಮೊದಲು ಸಹ ಉಸ್ತುವಾರಿ ವಹಿಸಿದ್ದೆ, ಈಗಲೂ ಸಹ ಉಸ್ತುವಾರಿ ವಹಿದ್ದೀನಿ. ನಮಗೆ ಅವೆಲ್ಲ ಟೈಟ್ಲ್ಗಳೆಲ್ಲ ನಿಮ್ಮ ನೇತೃತ್ವದಲ್ಲಿ ನಾನು ಅವ್ರನ್ನ ಕರ್ನಾಟಕಕ್ಕೆ ಕರ್ಕೊಂಡು ಹೋಗಬೇಕು ಅಂತಿದ್ದೆ. ಅಲ್ಲಿ ಒಡಿಸ್ಸಾದವ್ರು ಹೋದರು ಅಂಥೇಳಿ ಹಿಮಾಚಲಕ್ಕೆ ಕರ್ಕೊಂಡು ಹೋಗ್ಬಿಟ್ರಿ. ಆ ಚಳಿ ಪಳಿನಲ್ಲಿ ಇದ್ದು ಆರಾಮಾಗಿದ್ದರು, ಅಲ್ಲಿಂದ ಹತ್ರನೂ ಆಗುತ್ತೆ ಅಂಥೇಳಿ ನಾವೆಲ್ಲ ಬಿರುದಾವಳಿ ತೆಗೆದುಕೊಳ್ಳೋಕ್ಕಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ವರ್ಷಗಳ ಕಾಲ, ಅಂದರೆ ಅರ್ಧ ಶತಕ, ಅಂದರೆ 50 ವರ್ಷ ಮೀರಿ ಕೆಲಸ ಮಾಡಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಮುಕ್ತ ಮಾಡಬೇಕು ಅಂಥೇಳಿ ನರೇಂದ್ರ ಮೋದಿಯವರು ಏನು ಪ್ರಯತ್ನ ಮಾಡ್ತಾರೆ ಅದಕ್ಕೆ ಅವಕಾಶ ಕೊಡೋಕ್ಕೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಮುಕ್ತರಾಗ್ತಾರೆ ಅನ್ನೋದು ನಮ್ಮ ನಂಬಿಕೆ. ಈಗ ಪಶ್ಚಿಮ ಬಂಗಾಳ, ಅಸ್ಸಾಮು, ಕೇರಳ ಎಲ್ಲ ಚುನಾವಣೆ ಘೋಷಣೆ ಆಗಿದೆ. ಈಗ ಪಶ್ಚಿಮ ಬಂಗಾಳದಲ್ಲಿ ನಾನೇ ಸ್ಕ್ರೀನಿಂಗ್ ಕಮಿಟಿ ಇದ್ದೀನಿ. ಆ ಸ್ಕ್ರೀನಿಂಗ್ ಕಮಿಟಿ ಅವತ್ತು ಸಾಯಂಕಾಲ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಡೆಲ್ಲಿಗೆ ಬಂದಿದ್ದೀನಿ. ಅಸ್ಸಾಂ ಮತ್ತು ಕೇರಳ, ಪುದುಚೇರಿ, ತಮಿಳುನಾಡಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಮುಂದಿದ್ದಾರೆ.